ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸುಪ್ರಸಾದಾಯ ನಮಃ. ಓಂ ಆಹಸ್ತಯೋರಧಿತಾ ಇಂದ್ರಕೃಷ್ಟೀಃ ವಿತೋಕೆ ಅಪ್ಸುತನಯೇ ಚ ಸೂರ್ಯವೋಚಂತ ಚರ್ಷಣಯೋ ವಿವಾಚಃ ತ್ವದ್ಭೀಯೇಂದ್ರ ಪಾರ್ಥಿವಾನೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಸುಪ್ರಸಾದ ಅನ್ನುವ ನಾಮ 242ನೇದ್ದು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದನ್ನು ನಾವೀಗ ನೋಡ್ತಾ ಇದ್ದೀವಿ. ಮೂಲ ಋಗ್ವೇದದ 6ನೇ ಮಂಡಲದಲ್ಲಿರುವಂಥ ಮೂಲ ಮಂತ್ರಕ್ಕೆ ಸಂಬಂಧಿಸಿದಂತೆ ಸಾಯಣಾಚಾರ್ಯ ಹೇಳಿದ ಅರ್ಥ ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥ ಇದೆಲ್ಲವನ್ನು ಕೂಡ ನಾವೀಗಾಗಲೇ ನೋಡಿದ್ದೇವೆ. ಹಾಗೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿ ಹೇಳಿದಂಥ ಅರ್ಥವನ್ನು ಕೂಡ ನೋಡಿದ್ದೇವೆ. ಸುಪ್ರಸಾದ ಅಂದರೆ ಪ್ರಸನ್ನತೆ ಉಳ್ಳವನು ಅಂತರ್ಥ, ಅವನಿಂದ ನಮಗೆ ಪ್ರಸನ್ನತೆ ಸಿಗ್ತದೆ ಅಂತ ಅರ್ಥ. ಅದಲ್ಲದೆ ತನ್ನ ಭಕ್ತರನ್ನ ಪ್ರೀತಿಯಿಂದ ಕೈಯಿಂದ ಎತ್ತಿಕೊಳ್ಳುವವನು ಅಂತ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂಥ ಅರ್ಥ ಅದನ್ನೆಲ್ಲ ನೋಡಿದ್ದೇವೆ. ಅನ್ವಯಾರ್ಥವನ್ನು ಕೂಡ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾನೇನು ಸ್ವಲ್ಪ ಬದಲಾವಣೆಗಳೊಂದಿಗೆ ಅನ್ವಯಾರ್ಥ ಮಾಡಿಕೊಂಡಿದ್ದೆ ಅದನ್ನು ಕೂಡ ನಾವೀಗಾಗಲೇ ನೋಡಿದ್ದೇವೆ. ಇನ್ನು ಈ ಅನ್ವಯಾರ್ಥವನ್ನು ಮತ್ತೊಂದು ಬಾರಿ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ನೋಡಿ ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ವ್ಯಾಕರಣಾಂಶಗಳನ್ನು ನೋಡಬೇಕು. ಇಂದ್ರ ಪರಮೇಶ್ವರನಾದ ಭಗವಂತನೇ ಎಲ್ಲ ಕೃಷ್ಟಿ ಅಂದ್ರೆ ಪ್ರಜೆಗಳನ್ನು ಜ್ಞಾನಿಗಳನ್ನು ಹಸ್ತಯೋ ನಿನ್ನ ಬಾಹುಗಳಲ್ಲಿ ಎತ್ತಿ ಹಿಡಿದಿದ್ದೆ. ಅದಲ್ಲದೆ ಸೂರ್ಯ ಸರ್ವಜ್ಞನಾದ ಭಗವಂತನೇ ನಿನ್ನ ಭಯದಿಂದ ಚರ್ಷಣಿಗಳು ಅಂದರೆ ಪ್ರಜೆಗಳು, ಜ್ಞಾನಿಗಳಾದ ಪ್ರಜೆಗಳು, ಅವರು ವಿವಾಚಃ ನಾನಾ ರೀತಿಯಿಂದ ಸ್ತೋತ್ರ ಮಾಡಬಲ್ಲಂಥ ಸಾಮರ್ಥ್ಯವುಳ್ಳವರು, ಅವರು ಮಗನನ್ನು ಪಡೆಯುವುದಕ್ಕಾಗಿ, ಮೊಮ್ಮಗನನ್ನು ಪಡೆಯುವುದಕ್ಕಾಗಿ, ತೋಕ ಮತ್ತು ತನಯ ಅಂತ 2 ಶಬ್ದ ಇದೆ, ಶಿಷ್ಯ ಮತ್ತು ಪ್ರಶಿಷ್ಯರನ್ನು ಪಡೆಯುವುದಕ್ಕಾಗಿ ಕೂಡ ಅರ್ಥ ಆಗ್ತದೆ. ಮತ್ತು ಅಪ್ಸು ಜ್ಞಾನಪೂರ್ವಕವಾದಂತಹ ಕರ್ಮಗಳನ್ನು ಮಾಡುವುದಕ್ಕಾಗಿ ಇವೆಲ್ಲವನ್ನು ನಿಮಿತ್ತ ಮಾಡಿಕೊಂಡು ಈ ಜಗತ್ತಿನಲ್ಲಿರುವಂತಹ ಎಲ್ಲ ಪದಗಳನ್ನು ಕೂಡ ವಿಶೇಷವಾಗಿ ನಿನ್ನಲ್ಲಿ ಪ್ರಯೋಗಿಸ್ತಾರೆ. ವಿ ಅವೋಚಂತ ನಿನ್ನಲ್ಲಿ ಪ್ರಯೋಗಿಸ್ತಾರೆ. ಹಾಗೆ ಅದನ್ನ ವ್ಯಾಖ್ಯಾನ ಕೂಡ ಮಾಡ್ತಾರೆ ಅಂತಿಷ್ಟ ಅರ್ಥ. ಸುಪ್ರಸಾದ ಅಂದರೆ ಸು ಅಂದರೆ ಸಮೀಚೀನರಾದ ಪ್ರಜೆಗಳು, ಅವರನ್ನು ಅಂದರೆ ಚೆನ್ನಾಗಿ ಪ್ರಕರ್ಷದಿಂದ, ಆಸಾದಯತಿ ಕೈಯಲ್ಲಿ ಎತ್ಕೋತಾನೆ, ಅದಕ್ಕಾಗಿ ಅವನನ್ನು ಸುಪ್ರಸಾದ ಅಂತೇವೆ. ಇದು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ. ಸು ಅಂದರೆ ಸುಕೃತಿಗಳಾದಂಥವರು, ಅವರಲ್ಲಿ ಇವನು ಪ್ರಸನ್ನನಾಗ್ತಾನೆ ಅನ್ನೋ ಅರ್ಥವನ್ನು ಕೂಡ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದನ್ನು ಕಳೆದ ದಿವಸ ನೋಡಿದ್ದೀವಿ. ಅದರಲ್ಲಿ ಆ ಭಕ್ತರ ವಿಷಯದಲ್ಲಿ ಪ್ರಸನ್ನನಾಗ್ತಾನೆ ಅನ್ನುವ ಅರ್ಥ ಅಲ್ಲದೇನೆ ಭಕ್ತರನ್ನ ತನ್ನ ಕೈಗಿಂದ ಎತ್ತಿಕೊಳ್ತಾನೆ ಅನ್ನೋ ಅರ್ಥ ಇಲ್ಲಿ ಈ ಬೃಹತಿ ಮಂತ್ರಕ್ಕೆ ಹೊಂದಿಕೊಳ್ತದೆ. ಹೀಗೆ ರಘುನಾಥ ಸ್ವಾಮಿ ಹೇಳಿದ ಅರ್ಥವನ್ನ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಆ ಹಸ್ತಯೋರಜಿತ ಇಂದ್ರಕೃಷ್ಟೀಹಿ ಅಂತ, ನಿನ್ನ ಕೈಯಿಂದ ಅವ್ರನ್ನ ಎತ್ಕೊಂಡಿದ್ದೆ ಅಂತ ವ್ಯಾಖ್ಯಾನ ಮಾಡಿದೆ. ಮುಂದೆ ಕೃಷ್ಟಿ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ, ಕೃಷ್ಟಿ ಮತ್ತು ಚರ್ಷಣಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನೆಲ್ಲ ನೋಡ್ಬೇಕು. ಮತ್ತು ಅದು ಎಲ್ಲೆಲ್ಲಿ ಪ್ರಯೋಗ ಕಂಡಿದೆ. ಕೃಷ್ಟಿ ಅನ್ನೋ ಶಬ್ದ ಪ್ರಾಯ ಸ್ತ್ರೀಲಿಂಗ ಅಂತ ಕಾಣಿಸ್ತದೆ. ಕೃಷ್ಟೀಹಿ ಅಂತ ಕೃಷ್ಟೀಹಿ ಅಂತ ಅದರ ಬಹುವಚನ, ವಿಜಯ ವಿಭಕ್ತಿಯ ಬಹುವಚನ. ಆದ್ರಿಂದಲೇ ಮಂತ್ರದಲ್ಲಿ ಆ ಹಸ್ತಯೋರಜಿತ ಇಂದ್ರ ಕೃಷ್ಟೀಹಿ ಅಂತ ಆಗ್ಬೇಕು, ಬಹುವಚನ ಇರಬೇಕು, ವಿಸರ್ಗ ಇರಬೇಕು. ಕೃಷ್ಟಿ ಅಂತಿದ್ರೆ ತಪ್ಪು, ಅದನ್ನು ತಿದ್ಕೊಳ್ಬೇಕು ಅಂತ ನಾನು ಹೇಳಿದ್ದು ಅದೇ ಕಾರಣಕ್ಕಾಗಿ. ಋಗ್ವೇದದಲ್ಲಿ 6ನೇ ಮಂಡಲದ 18ನೇ ಸೂಕ್ತದಲ್ಲಿ ಮಾನುಷೀಣಾಂ ಏಕಃ ಕೃಷ್ಟೀನಾಂ ಅಭವತ್. ಮಾನುಷೀಣಾಂ ಕೃಷ್ಟೀನಾಂ, ಈ ಮನುಷ್ಯ ಪ್ರಜೆಗಳೇನಿದ್ದಾರೆ ಅವರಲ್ಲಿ ಒಬ್ಬನಾಗಿ ಯಾವನೋ ಒಬ್ಬ ಋಷಿ ಜನಿಸಿದ್ದನ್ನು ಅದು ವರ್ಣನೆ ಮಾಡ್ತದೆ. ಇಲ್ಲೆಲ್ಲ ಪ್ರಾಯ ಸ್ತ್ರೀಲಿಂಗ ಶಬ್ದ, ಇಲ್ಲೆಲ್ಲ ಕೃಷ್ಟಿ ಶಬ್ದ ಸ್ತ್ರೀಲಿಂಗವೇ ಇದ್ದಿರಬೇಕು. ಕೆಲವು ಕಡೆ ಪಂಡಿತರು ಅನ್ನೋದನ್ನು ಹೇಳ್ತದದು, ಪಂಡಿತ ವಚನಶ್ಚ. ವಿಶ್ವಾನಮಂತ ಕೃಷ್ಟಯ ಅಂತ ಋಗ್ವೇದದಲ್ಲಿ 8ನೇ ಮಂಡಲದಲ್ಲಿ ಇನ್ನೊಂದು ಕಡೆ ಪ್ರಯೋಗ ಇದೆ. ಎಲ್ಲ ಪ್ರಜೆಗಳು ಕೂಡ ನಮಸ್ಕಾರ ಮಾಡಿದರು ಅಂತ. ಇಲ್ಲಿ ಅದು ಕೇವಲ ಜನರನ್ನು ಹೇಳ್ತದೆ, ಕೆಲವು ಕಡೆ ಜನರನ್ನು ಹೇಳ್ತದೆ, ಕೆಲವು ಕಡೆ ವಿದ್ವಾಂಸರನ್ನು ಹೇಳ್ತದೆ.
ಆದರೂ ಸಾಯಣಾಚಾರ್ಯರು ಅದನ್ನ ಕೇವಲ ಪ್ರಜೆಗಳು ಅನ್ನೋ ಅರ್ಥದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ನಮಗೆ ವಿದ್ವಾನ್ ಸೂರಿ ಕೃತಿ ಕೃಷ್ಟಿ ಅಂತ ಹೀಗೆಲ್ಲ ಅಮರಕೋಶಗಳು ಏನಿದೆ ಅದರಲ್ಲಿ ಕೃಷ್ಟಿ ಶಬ್ದ ಪುಲ್ಲಿಂಗವಾಗಿ ಬಳಕೆಯಲ್ಲಿದೆ ಅಂತ ಕಾಣಿಸ್ತದೆ. ಹೋಗ್ಲಿ, ಸ್ತ್ರೀಲಿಂಗ ಇದ್ರೂ ಏನು ತೊಂದರೆ ಇಲ್ಲ. ಸ್ತ್ರೀಯಾದ ಹೆಂಡತಿಯನ್ನು ದಾರಾಹ ಅಂತ ಪುಲ್ಲಿಂಗದಿಂದ ಹೇಳ್ತೀವಿ. ಹಾಗೆ ಸ್ತ್ರೀ ಪಂಡಿತರು ಸ್ತ್ರೀಯರೇ ಆದರೂ ಪುರುಷರೇ ಆದರೂ ಅವರನ್ನು ಕೃಷ್ಟಿ ಅಂತ ಸ್ತ್ರೀಲಿಂಗ ಶಬ್ದದಿಂದ ಹೇಳಲಿಕ್ಕೇನು ತೊಂದರೆ ಇಲ್ಲ. ಅಂತೂ ಕೃಷ್ಟಿ ಶಬ್ದಕ್ಕೆ ಪಂಡಿತರು ಅಂತನೂ ಅರ್ಥ ಇದೆ, ಪ್ರಜೆಗಳು ಅಂತನೂ ಅರ್ಥ ಇದೆ. ಇಷ್ಟು ನಮ್ಗೆ ಗೊತ್ತಿರಬೇಕು. ಯಾಕೆ ಹಾಗೆ ಅಂದರೆ ಕೃಷ್ಟಿ ಶಬ್ದ ಉತ್ಪನ್ನ ಆಗಿರುವ ಬಗೆಯನ್ನು ಒಂದು ಬಾರಿ ನೋಡಬೇಕು. ಕೃಷಿ ವಿಲೇಖನೆ ಅಂತ ಧಾತು. ನಮಗೆ ಭೂಮಿಯಲ್ಲಿ ಕೃಷಿ ಮಾಡ್ತಾರಲ್ಲ, ಅಲ್ಲಿ ಯಾಕೆ ಕೃಷಿ ಅಂತಂತಾರೆ? ಭೂಮಿಯಲ್ಲಿಯೂ ಕೂಡ ಚೆನ್ನಾಗಿ ಮೊದಲು ಅದನ್ನು ಹದ ಮಾಡಿಕೊಂಡು ಆಮೇಲೆ ಬೀಜವನ್ನು ಬಿತ್ತಿ ಒಳ್ಳೆ ಫಸಲನ್ನು ತೆಗೆಯುವ ಪ್ರಯತ್ನ ಕೃಷಿಕಂತಿರ್ತದೆ. ಹಾಗೆ ಇಲ್ಲಿಯೂ ಕೂಡ ಈ ಕೃಷ್ಟಿ ಅನ್ನೋ ಶಬ್ದಕ್ಕೆ ಕರ್ತೃ ಅರ್ಥದಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂದರೆ ಇದು ತಿನ್ ಪ್ರತ್ಯಯಾಂತವಾದ ಶಬ್ದ ಏನೋ ಅಂತ ಅನಿಸ್ತದೆ. ಪ್ರೀತಿ, ಭುಕ್ತಿ, ರತಿ, ಮತಿ ಇವೆಲ್ಲ ಕರ್ತರ್ಥದಲ್ಲೆಲ್ಲ ಆ ಕ್ರಿಯಾರ್ಥದಲ್ಲಿ ಇರ್ತದೆ. ಆದ್ರೆ ಇಲ್ಲಿ ಕರ್ತ ಎಂಬ ಅರ್ಥದಲ್ಲಿ ತಿಚ್ ಪ್ರತ್ಯಯ ಬಂದಿದೆ, ಅಥವಾ ಒಂದು ತಿ ಅಂತ ಒಂದು ಪ್ರತ್ಯಯ ಆದರೂ ಬಂದಿದೆ. ಕೇವಲ ತಿ ಪ್ರತ್ಯಯ ಅಥವಾ ತಿ ಪ್ರತ್ಯಯ ಅಂತೂ ಅಲ್ಲಿ ತಿ ಪ್ರತ್ಯಯ ಬಂದ್ರು, ತಿಚ್ ಪ್ರತ್ಯಯ ಬಂದ್ರು, ಬರೇ ತಿ ಪ್ರತ್ಯಯ ಬಂದ್ರು, ಉಳಿಯುವುದು ತಿ ಮಾತ್ರ. ಕೃಷ ತಿ ಮುಂದೆ ತ ಇದ್ದದ್ದು ಟಕಾರವಾಗಿ ಪರಿಣಮಿಸಿ ಕೃಷ್ಟಿ ಅಂತ ಆಗ್ತದೆ. ಕರ್ಷತೀತಿ ಕೃಷ್ಟಿ. ಯಾರು ಸಾಹಿತ್ಯ ಕೃಷಿ ಮಾಡ್ತಾನೋ, ಶಾಸ್ತ್ರ ಕೃಷಿ ಮಾಡ್ತಾನೋ ಅವನನ್ನು ಕೃಷ್ಟಿ ಅಂತಾರೆ. ಅದಕ್ಕೆ ಇವತ್ತಿಗೂ ಕೂಡ ಅವರು ಒಳ್ಳೆ ಕೃಷಿ ಮಾಡಿದ್ದಾರೆ. ಸಾಹಿತ್ಯದಲ್ಲಿ, ವೇದದಲ್ಲಿ ಕೃಷಿ ಮಾಡಿದ್ದಾರೆ, ನ್ಯಾಯಶಾಸ್ತ್ರದಲ್ಲಿ ಕೃಷಿ ಮಾಡಿದ್ದಾರೆ ಅಂತ ಹೀಗೆಲ್ಲ ಹೇಳುವುದು ಈ ದೃಷ್ಟಿಯಿಂದಲೇ. ವಿದ್ವಾನ್ ಸೂರಿ ಕೃತಿ ಕೃಷ್ಟಿ ಅಂತ ಅಮರಕೋಶ ಇದೆ. ಮತ್ತೆ ಅದಕ್ಕೆ ಶಬ್ದಕಲ್ಪದ್ರುಮದಲ್ಲಿ ಹೀಗೆ ಕೃಷತಿ ಅಂತರ್ಭುವಂ ವಿದ್ಯಾಲೋಚನಾಭ್ಯಾಸ ಇತಿ ಅಸೌ. ಅಂತರ್ಭುವಂ, ಭೂಮಿಯ ಆಳದಲ್ಲಿ ಯಾರು ಕೃಷಿ ಮಾಡ್ತಾನೋ, ಭೂಮಿಯನ್ನು ಆಳವಾಗಿ ಉತ್ತು, ಅವನು ಕೃಷ್ಟಿಯೇ. ಹಾಗೆ ವಿದ್ವಾಂಸನು ಕೂಡ ಕೃಷ್ಟಿಯೇ. ವಿದ್ಯಾಲೋಚನಾಭ್ಯಾಂ ಇತಿ ಇದು ಶಬ್ದಕಲ್ಪದ್ರುಮದಲ್ಲಿ ಬಂದಿರುವಂತಹ ಒಂದು ಮಾತು. ಬರೇ ಕೃಷ್ಟಿ ಶಬ್ದ ಅಲ್ಲ, ಚರ್ಷಣಿ ಶಬ್ದವೂ ಕೂಡ ಕೃಷ್ಟಿ ಶಬ್ದದಂತಲೇ ನಿಷ್ಪನ್ನ ಆಗ್ತದೆ. ಅದರಿಂದ ಅದಕ್ಕೂ ಜ್ಞಾನಿಗಳು ಅಂತಾನೆ ಅರ್ಥ ಆಗ್ತದೆ. ಕೃಷತೀತಿ ಚರ್ಷಣಿ ಅಂತ ರೂಪ ನಿಷ್ಪನ್ನ ಆಗೋದು ಈಗಿನ ವ್ಯಾಕರಣದಲ್ಲಿ. ಇದಕ್ಕೆ ಆಚಾರ್ಯರ ದೃಷ್ಟಿಯಲ್ಲಿ ಏನಾಗ್ತಿತ್ತೋ ನಾವು ಅದನ್ನು ಊಹೆ ಮಾಡೋದು ಕಷ್ಟ. ಕೃಷ ಧಾತುವಿಗೆ ಅನಿ ಪ್ರತ್ಯಯ ಬಂದು ಅದರ ಕೃ ಎಂಬಲ್ಲಿ ಕಕಾರ ಏನಿದೆ, ಕಕಾರ ಚಕಾರವಾಗಿ ಪರಿಣಮಿಸಿ ಅದು ಕೃಷ್ಟಿ ಅಂತ ಆಗ್ತದೆ. ಔಣಾದಿಕ ಸೂತ್ರ ಒಂದನ್ನು ಕೂಡ ನಾನಲ್ಲಿ ನನ್ನ ವ್ಯಾಖ್ಯಾನದಲ್ಲಿ ಕಾಣಿಸಿದ್ದೇನೆ. ಹೀಗೆ ಔಣಾದಿಕ ಸೂತ್ರ ಇರುವುದರಿಂದ ಕೃಷ್ಟಿ ಅಂತ ಹೇಗೆ ಅರ್ಥ ಕೊಡ್ತದೋ, ಚರ್ಷಣಿ ಅಂದ್ರೂ ಅದೇ ಅರ್ಥನೇ ಕೊಡ್ತದೆ, ಪ್ರತ್ಯಯ ಬೇರೆ ಅಷ್ಟೇ. ಇದು ಇವತ್ತಿನ ವ್ಯಾಕರಣದ ಪ್ರಕಾರ ನಿಷ್ಪತ್ತಿ. ಆಚಾರ್ಯ ದೃಷ್ಟಿಯಿಂದ ಕೃಷ ತಿ ಅದು ಸರಿ ಆಗ್ತದೆ, ಕೃಷ ಧಾತುವೇ ಇದೆ. ಚರ್ಷ ಧಾತು ಅದೊಂದು ಬೇರೆ ಯಾವ್ದಾದ್ರು ಧಾತು ಇದ್ದಿರಬೇಕು. ಅದು ನಾನು ಮತ್ತೊಂದು ಸಂದರ್ಭದಲ್ಲಿ ಚರ್ಷಣಿ ಅಂತ ಶಬ್ದ ಹೇರಳವಾಗಿ ಬರ್ತಿರ್ತದೆ. ಅದು ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಆಚಾರ್ಯರ ದೃಷ್ಟಿಯಲ್ಲಿ ಏನು ನಿಷ್ಪತ್ತಿ ಇದ್ದಿರಬಹುದು ಅಂತ ಅನ್ನೋದನ್ನ ಮುಂದೆ ಒಂದು ಬಾರಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಅಂತೂ ನನಗೀಗ ಕೃಷ್ಟಿ ಮತ್ತು ಚರ್ಷಣಿ ಎರಡೂ ಶಬ್ದಕ್ಕೂ ಜ್ಞಾನಿಗಳಾದ ಪ್ರಜೆಗಳು ಅನ್ನೋ ಅರ್ಥ ಅಲ್ಲಿ ಬೇಕಾಗಿತ್ತು. ಇದನ್ನು ಶಬ್ದಕಲ್ಪದ್ರುಮ ವಾಚಸ್ಪತ್ಯ ಕೋಶಗಳಲ್ಲಿ ಚರ್ಷಣಿ ಶಬ್ದಕ್ಕೂ ಕೂಡ ಕೃಷ್ಟಿ ಶಬ್ದದ ಅರ್ಥವನ್ನೇ ಹೇಳಿದ್ದಾರೆ. ಮತ್ತೆ ಚರ್ಷಣಿ ಅನ್ನೋ ಶಬ್ದವನ್ನ ನಾವು ಕೋಶದಲ್ಲಿ ನೋಡಿದಾಗ ಕಲ್ಟಿವೇಟರ್ಸ್, ಯಾರು ಕೃಷಿ ಮಾಡ್ತಾರೋ ಅವರು ಅನ್ನೋ ಅರ್ಥ ಕಾಣಿಸ್ತದೆ. ಮತ್ತೆ ಅದನ್ನ ಆ ಶಬ್ದದ ಜಾಡನ್ನು ಹಿಡಿದು ಮತ್ತಷ್ಟು ಆಳವಾಗಿ ನಾವು ಮುಂದುವರೆದಾಗ ಕಲ್ಟಿವೇಟರ್ಸ್ ಅಪೋಸ್ ಟು ನೊಮ್ಯಾಡ್ಸ್ ಅಂತ ಹೀಗೆಲ್ಲ ಮಾಹಿತಿ ಸಿಕ್ತು. ಅದೇನು ಅಂದರೆ ಕಲ್ಟಿವೇಟರ್, ಈಗ ನಾವು ಸಾಹಿತ್ಯ ಕೃಷಿ, ಶಾಸ್ತ್ರ ಕೃಷಿಯನ್ನು ಆ ಕಡೆ ಇಡೋಣ, ಭೂಮಿಯಲ್ಲಿ ಕೃಷಿ ಮಾಡುವುದನ್ನು ಮೊದಲು ನೋಡೋಣ. ಕೃಷ್ಟಿ ಅಥವಾ ಚರ್ಷಣಿ ಅಂದರೆ ಕೃಷಿ ಮಾಡುವವರು, ಭೂಮಿಯಲ್ಲಿ ಕೃಷಿ ಮಾಡುವವರು, ಅಗ್ರಿಕಲ್ಚರ್ ಮಾಡುವವರು. ಅವರು ಈ ಚರ್ಷಣಿ ಅಥವಾ ಕೃಷ್ಟಿ ಅಂತ ಕರೆಸ್ಕೋತಾರೆ, ಅವರಿಗೆ ಕಲ್ಟಿವೇಟರ್ಗಳು ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ವಿರುದ್ಧ ಪದ ಒಂದಿದೆ, ನೊಮ್ಯಾಡ್ ಅಂತ ಇಂಗ್ಲೀಷ್ನಲ್ಲಿ. ಕಲ್ಟಿವೇಟರ್ ಅನ್ನೋದಕ್ಕೊಂದು ನೊಮ್ಯಾಡ್ ಅಂತೇಳಿ ವಿರುದ್ಧ ಪದ. ಅದೇನು ಹೇಳ್ತದೆ ಅಂದರೆ ಒಂದು ಕಡೆ ನೆಲೆ ನಿಂತು ಕೃಷಿ ಮಾಡೋದಿಲ್ಲ, ಹೊರತು ತಮ್ಮ ದನಕರುಗಳ ಜೊತೆಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓಡಾಡ್ತಾ ಇರ್ತಾರೆ. ಅವರನ್ನ ನೊಮ್ಯಾಡ್ಗಳು ಅಂತಾರೆ ಇಂಗ್ಲೀಷ್ನಲ್ಲಿ. ಇದನ್ನ ಯಾಕೆ ಹೇಳಿದೆ, ಈ ಇಂಗ್ಲೀಷ್ ಶಬ್ದಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ
ಇಂಗ್ಲೀಷಿನ ಜ್ಞಾನ ತೋರಿಸ್ಕೋಬೇಕು ಅನ್ನೋಂಥದ್ದೇನು ಇಲ್ಲಿ ದೊಡ್ಡ ವಿಷಯ ಅಲ್ಲ. ಇಂಗ್ಲೀಷಿನ ಜ್ಞಾನ ತೋರಿಸ್ಕೊಳ್ಳಿಕ್ಕೆ ಇದು ವೇದಿಕೆನೂ ಅಲ್ಲ. ಆದರೆ ಕಲ್ಟಿವೇಟರ್ ಅನ್ನೋದಕ್ಕೆ ನೊಮ್ಯಾಡ್ ಅಂತ ಒಂದು ವಿರುದ್ಧ ಶಬ್ದವನ್ನು ಅವರು ತಮ್ಮ ಕೋಶದಲ್ಲಿ ಹಾಕ್ಕೊಂಡಿದ್ದಾರೆ. ಈ ಕೃಷ್ಟಿ ಅನ್ನೋದಕ್ಕೆ ನಮ್ಮಲ್ಲಿ ಆ ಥರದ್ದು ಕೃಷ್ಟಿ ಭಿನ್ನ ಅನ್ನೋದು ಅಕೃಷ್ಟಿ ಅಂತ ಹೇಳಬೇಕು, ಚರ್ಷಣಿ ಅಚರ್ಷಣಿ ಅಂತ ಹೇಳಬೇಕೇ ಹೊರತು ಸ್ಥೂಲವಾದನ್ನು ಯಾವುದನ್ನು ನೊಮ್ಯಾಡ್ ಅನ್ನೋದಕ್ಕೆ ಸರಿಯಾಗಿ ಒಂದು ಪದ ನಮ್ಮಲ್ಲೇನೋ ಅಲ್ಲಿ ಕಾಣಿಸಿಲ್ಲ. ಹುಡುಕಿದ್ರೆ ಮತ್ತೆ ಎಲ್ಲಾರು ಕಾಣಬಹುದು. ಹಾಗಾದ್ರೆ ನೊಮ್ಯಾಡ್ಸ್ ಅಂದ್ರೆ ದೋಸ್ ಹೂ ವ್ಯಾಂಡರ್ ಫ್ರಮ್ ಪ್ಯಾಸ್ಚರ್ ಟು ಪ್ಯಾಸ್ಚರ್ ವಿತ್ ದೇರ್ ಲೈವ್ ಸ್ಟಾಕ್. ತಮ್ಮ ದನ, ಕರು, ಕುರಿ, ಆಡು ಮೊದಲಾದವುಗಳ ಜೊತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿರ್ತಾರೆ. ಒಂದೇ ಜಾಗದಲ್ಲಿ ನೆಲೆ ನಿಂತು ಆ ಜಾಗದ ಆ ಭೂಮಿಯ ನಂಟು ಬೆಳೆಸ್ಕೊಂಡು ಆಳವಾದ ಕೃಷಿ ಮಾಡಿ ಹಾಗೆ ಮಾಡುವವರಲ್ಲ. ಎಲ್ಲಿ ಹುಲ್ಲಿದೆಯೋ ಅಲ್ಲಿ ಸಂಚಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾದ್ರೆ ಕಲ್ಟಿವೇಟರ್ಸ್ ಅಂದ್ರೆ ಒಂದು ಜಾಗದಲ್ಲೇ ಸ್ಥಿರವಾಗಿ ನಿಂತು ಕೃಷಿ ಮಾಡುವವರು. ನೊಮ್ಯಾಡ್ ಅಂದ್ರೆ ಜಾಗದಿಂದ ಜಾಗಕ್ಕೆ ಸಂಚರಿಸುವವರು. ಅದನ್ನೇ ಇಲ್ಲಿ ನಾವು ಪಂಡಿತ, ಚರ್ಷಣಿ ಅಥವಾ ಕೃಷ್ಟಿ ಅನ್ನೋ ಶಬ್ದಕ್ಕೆ ಪಂಡಿತ ಅಂತ ಅರ್ಥ ಇಟ್ಕೊಂಡ್ರೆ, ಯಾವುದೇ ಶಾಸ್ತ್ರವನ್ನಾದರೂ ಆಳವಾಗಿ ಅಧ್ಯಯನ ಮಾಡುವವರು, ತಳಸ್ಪರ್ಶಿ ಪಾಂಡಿತ್ಯವನ್ನು ಹೊಂದುವವರಿಗೆ ಕೃಷ್ಟಿಗಳು, ಚರ್ಷಣಿಗಳು ಅನ್ಬೇಕು. ಅದನ್ನು ಮಾಡದೆ ಕೇವಲ ಶಾಸ್ತ್ರದ ಸ್ಥೂಲ ದೃಷ್ಟಿಯನ್ನು ಹೊಂದುವವರಿಗೆ ನೊಮ್ಯಾಡ್ಗಳು ಅಂತ ಅನ್ಬೇಕಷ್ಟೆ. ಅಂತೂ ಇಲ್ಲಿ ಕೃಷ್ಟಿ, ಚರ್ಷಣಿ ಅಂತ ಏನು ಹೇಳಿದ್ದಾರೆ, ಆಳವಾದ ಪಾಂಡಿತ್ಯ ಇದ್ದ ಪ್ರಯುಕ್ತವೇ ಅವರು ಭಗವಂತನನ್ನ ನಾನಾ ರೀತಿಯ ಮಾತುಗಳಿಂದ ಸ್ತೋತ್ರ ಮಾಡಬಲ್ಲವರು. ಅವರು ಚರ್ಷಣಿಗಳು ಮತ್ತು ಕೃಷ್ಟಿಗಳಾದ್ರಿಂದ ವಿವಾಚ, ವಿವಿಧ ರೀತಿಯಿಂದ ಮಾತುಗಳನ್ನು ಆಡಬಲ್ಲಂಥವರು. ಯಾವುದೇ ಶಬ್ದ ಸಿಕ್ಕರೂ ಅದನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ನೋಡಬಲ್ಲವರು, ನೋಡಿಸಬಲ್ಲವರು ಅಂತ ಅರ್ಥ ಆಗ್ತದೆ. ಕಲ್ಟಿವೇಟೆಡ್ ಅಂದ್ರೆ ಇಂಗ್ಲೀಷ್ನಲ್ಲಿ ಕಲ್ಚರ್ಡ್, ಎಜುಕೇಟೆಡ್ ಅಂತ ಕೂಡ ಅರ್ಥ ಆಗ್ತದೆ. ಕಲ್ಟಿವೇಟರ್ ಅಂತಂದ್ರೆ ಅದು ಕೃಷಿಕ ಅಂತನೂ ಅರ್ಥನೂ ಆಗ್ತದೆ. ಕಲ್ಟಿವೇಟೆಡ್ ಅಂದಾಗ ಕಲ್ಟಿವೇಟೆಡ್ ಪರ್ಸನ್ ಅಂತಂದ್ರೆ ಸುಸಂಸ್ಕೃತ ಮನುಷ್ಯ, ಸುಶಿಕ್ಷಿತ ಮನುಷ್ಯ ಅಂತ ಕೂಡ ಅರ್ಥ ಆಗ್ತದೆ. ಒಟ್ಟಾರೆ ಕೃಷ್ಟಿ ಮತ್ತು ಚರ್ಷಣಿ ಅನ್ನೋ ಶಬ್ದ ನಮಗಿಷ್ಟು ಅರ್ಥಗಳನ್ನು ಹೇಳ್ತದೆ. ಇನ್ನು ಮುಂದೆ ಭಾವಾರ್ಥ ನೋಡೋಣ. ಭಗವಂತನೇ, ವಿವಿಧ ರೀತಿಯಿಂದ ನಿನ್ನನ್ನು ಸ್ತುತಿಸ ಜ್ಞಾನಿಗಳು ನಿನ್ನನ್ನು ವಿವಿಧ ರೀತಿಯಿಂದ ಸ್ತುತಿಸಬಲ್ಲವರು. ನೀನು ಸರ್ವಜ್ಞನೋ ಸ್ವಾಮಿಯೂ ಆದ ಭಗವಂತ, ಸರ್ವಜ್ಞನಾಗಿದ್ದೆ ಸೂರ್ಯ ಅನ್ನೋ ಶಬ್ದದಿಂದ. ಮತ್ತೆ ಎಲ್ಲರ ಒಡೆಯನೂ ಕೂಡ ಆಗಿದ್ದೆ, ಎಲ್ಲರನ್ನು ನಿನ್ನ ಬಳಿಗೆ ಸ್ವೀಕಾರ ಮಾಡುವುದರಿಂದ. ಸರ್ವಜ್ಞನೋ ಸ್ವಾಮಿಯೂ ಆದ ಭಗವಂತನೇ, ಜ್ಞಾನಿಗಳು ವಿವಿಧ ರೀತಿಯಿಂದ ನಿನ್ನನ್ನು ಸ್ತುತಿಸಬಲ್ಲರು. ಅದು ವಿವಾಚ ಅಂತ ಅನ್ನೋದಕ್ಕೆ ಅರ್ಥ. ಅಂತಹ ಅವರು ಪುತ್ರ, ಪೌತ್ರ, ಶಿಷ್ಯ, ಪ್ರಶಿಷ್ಯ ಅಂತ ಇಲ್ಲಿ ಅನ್ವಯ ಭಾವಾರ್ಥದಲ್ಲಿ ಹೇಳಿದ್ದೇನೆ ನಾನು. ಹಿಂದೆ ಅನ್ವಯಾರ್ಥದಲ್ಲಿ ಶಿಷ್ಯ, ಪ್ರಶಿಷ್ಯ ಅಂತ ಹೇಳಲಿಲ್ಲ. ಯಾರು ನಮ್ಮ ಶಿಷ್ಯರು, ಪ್ರಶಿಷ್ಯರಿದ್ದಾರೆ ಅವರೇ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಇದ್ದ ಹಾಗೆ. ಅದು ಎಲ್ಲ ಕಡೆನೂ ಹಾಗೇನೆ. ತಂತುವರ್ಧನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಶಬ್ದ ಇದೆ. ತಂತು ಅಂದ್ರು ಪ್ರಜಾತಂತು, ಶಿಷ್ಯತಂತು, ಹೀಗೆಲ್ಲ ಬೇರೆ ಬೇರೆ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಿರ್ತಾರೆ. ಹೀಗೆ ಆ ಜ್ಞಾನಿಗಳು ಪುತ್ರ, ಪೌತ್ರ, ಶಿಷ್ಯ, ಪ್ರಶಿಷ್ಯ ಪರಂಪರೆಯನ್ನು ಮುಂದುವರಿಸಲಿಕ್ಕೋಸ್ಕರ, ಮತ್ತೆ ಈ ಕರ್ಮವನ್ನ ಮಾಡುವುದಕ್ಕೋಸ್ಕರ, ಸದಾಚಾರಕ್ಕೋಸ್ಕರ ಭಯಭಕ್ತಿಯಿಂದ ನಿನ್ನನ್ನು ಈ ಲೋಕದಲ್ಲಿರುವ ಎಲ್ಲಾ ಪದಗಳಿಂದಲೂ ವಿಶೇಷವಾಗಿ ಸ್ತುತಿಸ್ತಾರೆ. ಭಾವಾರ್ಥದಲ್ಲಿ ಕರ್ಮದ ಬಗ್ಗೆ ಹೇಳೋದು ಮರ್ತೆ, ಅನ್ವಯಾರ್ಥದಲ್ಲಿ ಕರ್ಮದ ಬಗ್ಗೆ ಇದೆ. ಕೆಲವು ಸರಿ ಆ ಥರ ತಪ್ಪಿ ಹೋಗಿರ್ತದೆ, ಅದನ್ನ ನೀವು ಮುಂದೆ ಸರಿಪಡಿಸ್ಕೋಬೇಕಷ್ಟೆ. ಎಲ್ಲಾ ಪದಗಳಿಂದಲೂ ವಿಶೇಷವಾಗಿ ಸ್ತುತಿಸ್ತಾರೆ. ನೀನು ಸಂಪ್ರೀತನಾಗಿ ಆ ಜ್ಞಾನಿಗಳನ್ನ ನಿನ್ನ ಎರಡೂ ತೋಳುಗಳಿಂದ ಎತ್ತಿಕೊಳ್ಳುತ್ತೆ. ಮಂತ್ರದಲ್ಲಿ, ಪ್ರತಿ ಮಂತ್ರದಲ್ಲಿ ನೀನು ಆ ಜ್ಞಾನಿಗಳನ್ನು ಎರಡು ಕೈಗಳಿಂದ ಎತ್ಕೊಳ್ತಿ ಅಂತ ಮೊದಲಿದೆ. ಅವ್ರು ನಿನ್ನ ಸ್ತುತಿಸ್ತಾರೆ ಅಂತ ಆಮೇಲಿದೆ. ನೀನು ಎತ್ಕೊಂಡಿದ್ರಿಂದಲೇ ಅವ್ರು ಸ್ತುತಿಸೋದು, ನೀನು ಅವ್ರನ್ನ ಸ್ವೀಕಾರ ಮಾಡಿದ್ರಿಂದಲೇ ಅವ್ರು ಸ್ತುತಿಸ್ತಾರೆ. ಅವರು ಸ್ತೋತ್ರ ಮಾಡಿದಾಗ ಸ್ತೋತ್ರ ಪ್ರೀತನಾಗಿ ನೀನು ಮತ್ತೆ ಅವರನ್ನು ಇನ್ನಷ್ಟು ಬಳಿಗೆ ಎಳ್ಕೋತಿ. ಹಿಂದೆ ಮುಂದೆ ಮಾಡಿದ್ರು ಏನು ತಪ್ಪಿಲ್ಲ. ನನಗೇನೋ ಆ ಸಂದರ್ಭದಲ್ಲಿ ಅವರನ್ನು ಸ್ತೋತ್ರ ಮಾಡುವುದರಿಂದ, ಸ್ತೋತ್ರದಿಂದ ಪ್ರೀತನಾಗಿ ನೀನು ಅವರನ್ನ ಬಳಿಗೆ ಎಳ್ಕೋತಿ ಅಂತ ಅರ್ಥ ಹೇಳಬೇಕು ಅನಿಸಿತ್ತು, ಹಾಗೆ ಹೇಳಿದೆ ಅಷ್ಟೆ. ಇದು ಭಾವಾರ್ಥ. ಅದಕ್ಕೆ ಸುಪ್ರಸಾದ ಅಂತಿದೆ. ಸುಪ್ರಸಾದ ಅನ್ನೋದಕ್ಕೆ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಉಲ್ಲೇಖಗಳಿವೆ ಭಗವಂತನ ಪ್ರಸನ್ನತೆಯ ಬಗ್ಗೆ, ಅದನ್ನ ನಾವು ಒಂದ್ಸರಿ ನೋಡ್ಬೇಕು. ತುಷ್ಟೇ ಚ ಯತ್ ಕಿಮಲಭ್ಯಂ ಅನಂತ ಈಶೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಇವೆಲ್ಲ ಭಾಗವತದಲ್ಲಿ ಇತ್ಯಾದಿ ಕಡೆಗಳಲ್ಲಿ ನಾವು ನೋಡಿರ್ತೇವೆ. ಭಗವಂತ ಪ್ರಸನ್ನನಾದ್ರೆ ಇನ್ನೇನು ತಾನೇ ಸಿಗೋದಿಲ್ಲ, ಎಲ್ಲವೂ ಸಿಕ್ಕೇ ಸಿಗ್ತದೆ. ತಸ್ಮಿನ್ ಪ್ರಸನ್ನೇ ಕಿಮಿಹಾಸ್ತಲಭ್ಯಂ, ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಂಥ ಮಾತು. ಸಂಸೇವತಾಂ ಸುರತರೋರಿವತೆ ಪ್ರಸಾದ ಸೇವಾನುರೂಪಂ ಉದಯ
ನ ವಿಪರ್ಯಯೋತಃ ಅಂತ ಇನ್ನೊಂದು ಭಾಗವತದಲ್ಲಿ ಮಾತು. ಯಾರು ನಿನ್ನನ್ನು ಸೇವೆ ಮಾಡ್ತಾರೆ ಅವ್ರು ಹೇಗೆ ಸೇವೆ ಮಾಡಿರ್ತಾರೋ ಅವ್ರ ಸೇವಾ ಹೇಗಿರ್ತದೋ ಅದಕ್ಕೆ ಅನುಗುಣವಾಗಿ ನೀನು ಪ್ರಸಾದ ಕೊಡ್ತಿ, ಹೊರತು ನೀನು ಅದರಲ್ಲೇನೂ ಪಕ್ಷಪಾತ ಮಾಡೋದಿಲ್ಲ. ನ ವಿಪರ್ಯಯ. ಇದನ್ನ ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಉದ್ಧರಿಸಿದ್ದಾರೆ ಈ ಶ್ಲೋಕ. ಹೀಗೆ ಭಗವಂತ ಎಲ್ಲರಿಗೂ ಕೂಡ ಪ್ರಸಾದವನ್ನು ಕೊಡಬಲ್ಲವನು, ಅನುಗ್ರಹವನ್ನು ಕೊಡಬಲ್ಲವನು ಅಂತ ಅದರ ಅರ್ಥ. ರಮಾದೀನಾಂ ಅಧಿಕೋದಯೋಪಿ ಸೇವಾಧಿಕತ್ವಾದೇವ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ರಮಾ ಹೆಚ್ಚು ಅನುಗ್ರಹ ಪಡೆದಿದ್ದಾಳೆ ಭಗವಂತನಿಂದ. ಯಾಕೆ ಅಂದರೆ ಹೆಚ್ಚು ಸೇವಾ ಮಾಡಿರೋದ್ರಿಂದ. ಎಲ್ಲರೂ ಕೂಡ ರಮೆಯಿಂದ ಕೆಳಗೆ ಬಂದ್ರೆ ಅವನು ಕೂಡ ಮಹಾನಂದ ಪಡ್ಕೊಂಡಿದ್ದಾನೆ, ದೊಡ್ಡ ಅನುಗ್ರಹ ಪಡ್ಕೊಂಡಿದ್ದಾನೆ. ಇಲ್ಲ ಹೇಗೆ ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್. ಅತ್ಯಂತ ದೊಡ್ಡ ಪ್ರಸಾದ. ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾರದ ಪುರಾಣ ಉದ್ಧರಿಸಿ ಆಚಾರ್ಯ ಹೇಳ್ತಾರೆ, ಕರ್ಮಣ ತ್ವಧಮ ಪ್ರೋಕ್ತಃ. ಕರ್ಮ ನಾವೇನು ಮಾಡ್ತೀವಲ್ಲ ಅದರಿಂದ ಭಗವಂತನ ಅನುಗ್ರಹ ಆಗ್ತದಿಲ್ಲ ಅಂತಲ್ಲ, ಆದ್ರೆ ಅದು ಅಧಮ ಪ್ರಸಾದ, ಕಡಿಮೆ ದರ್ಜೆ ಪ್ರಸಾದ. ಅದು ಶ್ರವಣಾದಿಗಳನ್ನು ಮಾಡಿದ್ರಿಂದ ಮಧ್ಯಮ ಪ್ರಸಾದ ಆಗ್ತದೆ. ಕೇವಲ ಶ್ರವಣಾದಿಗಳನ್ನು ಮಾಡಿದ್ವಿ, ಬಹಳ ಜ್ಞಾನ ಸಂಪತ್ತಿ ಆಗಲಿಲ್ಲ. ಇದನ್ನು ಗಮನಿಸ್ಬೇಕು. ಕೇವಲ ಕರ್ಮವನ್ನು ಮಾಡಿದ್ವಿ, ಶ್ರವಣಾದಿಗಳನ್ನು ಮಾಡಲೇ ಇಲ್ಲ, ಅದರಿಂದ ಅಧಮ ಪ್ರಸಾದ. ಕರ್ಮಾದಿಗಳನ್ನು ಮಾಡುವುದ್ರ ಜೊತೆಗೆ ಶ್ರವಣಾದಿಗಳನ್ನೂ ಮಾಡಿದ್ವಿ, ಎಷ್ಟು ಜ್ಞಾನ ಬಂತು ಮಾಡಿದರೆ ಮಧ್ಯಮ ಪ್ರಸಾದ. ಶ್ರವಣಾದಿಗಳನ್ನು ಸೀರಿಯಸ್ ಆಗಿ ಮಾಡಿ, ಶ್ರವಣ ಮನನ ಧ್ಯಾನ ಇವೆಲ್ಲ ಸೇರ್ಕೊಂಡಿದೆ. ಮುಂದೆ ವ್ಯಾಖ್ಯಾನ ಇತ್ಯಾದಿ ಎಲ್ಲವೂ ಕೂಡ ಸೇರ್ಕೊಂಡಿದೆ. ಅದರಲ್ಲಿ ತಾನು ಇನ್ನೊಂದು ವ್ಯಾಖ್ಯಾನ ಮಾಡೋದು, ಅದೆಲ್ಲ ಹಿಂದೆ ನಾನು ಬೇಕಾದಷ್ಟು ಹೇಳಿದ್ದೆ. ತಾನು ಶ್ರವಣ ಮಾಡಿ ಸುಮ್ಮನೆ ಕೂಡುವವನಿಗಿಂತ ಶ್ರವಣ ಮಾಡಿ ಇನ್ನೊಬ್ಬರಿಗೆ ಪಾಠ ಹೇಳುವವನು ಶ್ರೇಷ್ಠ. ಪಾಠ ಹೇಳುವವನಿಗಿಂತ ಹೊಸ ಅರ್ಥಗಳನ್ನು ಕಂಡು ಹಿಡಿಯುವವನು ಶ್ರೇಷ್ಠ. ಆ ಕಂಡು ಹಿಡಿದಕ್ಕೆ ವಿಶೇಷ ಪ್ರಮಾಣಗಳನ್ನು ತೋರಿಸುವವನು ಇನ್ನೂ ಶ್ರೇಷ್ಠ ಅಂತ ಋಗ್ಭಾಷ್ಯದಲ್ಲಿ ಗೀತಾ ಪ್ರಸ್ಥಾನದಲ್ಲಿ 18ನೇ ಅಧ್ಯಾಯದ ಕೊನೆಗೆ ಎಲ್ಲ ಬಂದಿದೆ. ಶ್ರವಣಾದಿಭಿ ಅಂದ್ರೆ ಇವೆಲ್ಲ ಶ್ರವಣ ಮನನ ಧ್ಯಾನ ವ್ಯಾಖ್ಯಾನದ ಸಮರ್ಥನೆ, ವಿಶೇಷಾರ್ಥಗಳ ಆವಿಷ್ಕಾರ ಇವೆಲ್ಲ ಸೇರ್ಕೊಂಡಿದೆ. ಶ್ರವಣಾದಿಗಳನ್ನ ಕೇವಲ ಶ್ರವಣ ಮಾಡಿದರೆ, ಒಂದು ಸ್ವಲ್ಪ ಮನನ ಮಾಡಿದರೆ ಮಧ್ಯಮ ಪ್ರಸಾದ. ಇನ್ನು ಹೆಚ್ಚಿನ ಮಾಡಿದರೆ ಜ್ಞಾನ ಸಂಪತ್ತನ್ನೇ ನೀವು ಗಳಿಸಿದ್ರಿ, ಇನ್ನೊಬ್ಬರಿಗೂ ಸಂಪತ್ತು ಕೊಟ್ರೆ ಉತ್ತಮ ಮತಃ, ಅದನ್ನು ಉತ್ತಮ ಪ್ರಸಾದ. ನಾನು ಹಿಂದೆ ಬ್ರಹ್ಮಸೂತ್ರ ಭಾಷೆ ಪಾಠ ಮಾಡುವಾಗಲೂ ಕೂಡ ಅದನ್ನು ಹೇಳಿದ್ದೆ. ಉತ್ತಮ ಪ್ರಸಾದವೂ ಕೂಡ ಅನೇಕ ರೀತಿಯಾಗಿದೆ. ಉತ್ತಮ ಪ್ರಸಾದದಿಂದ ಚತುರ್ಮುಖ ಬ್ರಹ್ಮನಿಗೆ ಸಿಗುವ ಉತ್ತಮ ಪ್ರಸಾದ ಬೇರೆ. ಅವನು ವಿಶೇಷಾರ್ಥಗಳನ್ನು ಹೇಳಿ ಅದಕ್ಕೆ ನಿಯಮನ ಮಾಡುವ ಶಕ್ತಿ ಇದ್ದವನು ಅಂತ ಋಗ್ಭಾಷ್ಯದಲ್ಲಿ ಅದನ್ನೆಲ್ಲ ಜಯತೀರ್ಥರು ಹೇಳಿದ್ದಾರೆ. ಅವನಕ್ಕಿಂತ ಕೆಳಗಿನವರು ಈ ಮುಕ್ತಿಯಲ್ಲಿ ಯಾರ್ಯಾರಿಗೆ ಹೆಚ್ಚಿನ ಸುಖ ಅಂತ ಅನ್ನೋದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ವರ್ಣನೆ ಮಾಡಿದ್ದಾರೆ. ಅಥೋ ದೇವಾಹ ಸಂಶಯಚ್ಛಿದ ಅರ್ಥಜ್ಞ ಋಷಯಸ್ತೇಭ್ಯೋ. ನಾವು ಮನುಷ್ಯರೇನಿದ್ದೀವಿ ವೇದಿಗಳು ಅಂತ ಕರ್ಸ್ಕೋತೀವಿ ಅಷ್ಟೇ, ನಾವು ತಿಳಿದಿದ್ದೀವಿ. ನಮಗಿಂತ ಅರ್ಥಜ್ಞರಾದ ಋಷಿಗಳು ಶ್ರೇಷ್ಠರು. ನಮ್ಮನ್ನು ಅರ್ಥಜ್ಞರು ಅಂತ ಪರಿಗಣನೆ ಮಾಡಲಿಲ್ಲ ಶಾಸ್ತ್ರ. ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ನಾವು ಅರ್ಥಜ್ಞರಲ್ಲ. ಅರ್ಥಜ್ಞರಾದ ಋಷಿಗಳು ಇನ್ನೂ ಶ್ರೇಷ್ಠರು. ಸಂಶಯ ಕ್ಷೇತ್ರಗಳಾದ ದೇವತೆಗಳು ಮತ್ತೂ ಶ್ರೇಷ್ಠರು. ಅಥೋ ದೇವಾ ಸಂಶಯಚ್ಛಿದ ಮುಖ್ಯ ವ್ಯಾಖ್ಯಾಕೃತೋ ಹಿ ಸಹ ಗೀತಾ ಪ್ರಸ್ಥಾನ. ಅದರಿಂದ ಯಾರಿಗಾದ್ರೂ ಈ ಜಗತ್ತಿನಲ್ಲಿ ಅರ್ಥ ತಿಳ್ಕೊಂಡು ಇನ್ನೊಬ್ರಿಗೆ ತಿಳಿಸಿ ಮತ್ತೆ ಯಾರ್ದಾದ್ರೂ ಸಂಶಯಗಳನ್ನು ಪರಿಹಾರ ಮಾಡುವ ಶಕ್ತಿ ಇದ್ರೆ ಅದೆಲ್ಲ ಅವರಿಗೆ. ಈಗ ನಮಗೆ ಹಾಳೂರಿನಲ್ಲಿ ಉಳಿದವನೇ ಗೌಡ ಅಂತ ನಾವೇ ವ್ಯಾಖ್ಯಾನ ಮಾಡಬೇಕಾಗಿದೆ, ನಾವೇ ಸಂಶಯಗಳನ್ನು ಪರಿಹಾರ ಮಾಡುವ ಪ್ರಯತ್ನ ಮಾಡಬೇಕಾಗಿದೆ ಅಷ್ಟೆ. ಅದರಿಂದ ಪ್ರಸಾದ ಅನ್ನೋದು ಅನೇಕ ಥರದ್ದಿದೆ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಸಾದ. ಚತುರ್ಮುಖ ಬ್ರಹ್ಮ ಸಂಪೂರ್ಣ ಉಪಾಸನ ಮಾಡುವುದರಿಂದ ಸಂಪೂರ್ಣ ಆನಂದ ಭಾಗ್ ಭವೇತ್. ಸಂಪೂರ್ಣ ಆನಂದ ಸಿಗೋದು ಅವನಿಗೆ, ಸಂಪೂರ್ಣ ಪ್ರಸಾದ ಅವನಿಗೆ. ಉತ್ತಮಸ್ತೇವ ಮುಕ್ತಿದ. ಉತ್ತಮ ಪ್ರಸಾದದಿಂದಲೇ ಅವತ್ತು ಮುಕ್ತಿ. ಮಧ್ಯಮ ಪ್ರಸಾದದಿಂದ ಅಧಮ ಪ್ರಸಾದದಿಂದ ಸ್ವರ್ಗಲೋಕ, ಮಧ್ಯಮ ಪ್ರಸಾದದಿಂದ ಜನಲೋಕ ಮೊದಲಾದದ್ದು, ಉತ್ತಮ ಪ್ರಸಾದದಿಂದಲೇ ಮುಕ್ತಿ ಅಂತ ಹೀಗೆ ಅಲ್ಲಿ ಬಂದಿದೆ. ಅವಿಜ್ಞಾಯ ಪರಂ ಮತ್ತು ಜಯ ಕಾಮಸ್ಯ ವೈಕುತಃ. ನನ್ನನ್ನು ಸಾಧಕರು ತಿಳ್ಕೊಳ್ಳದೆ ಹೋದರೆ ಅವರಿಗೆ ಹೇಗೆ ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕಾದ್ರೆ ಭಗವಂತನ ಅನುಗ್ರಹ ಬೇಕಷ್ಟೆ, ಅದು ಬಿಟ್ಟು ಬೇರೆ ಯಾವುದರಿಂದ ಕೂಡ ಆಗೋದಿಲ್ಲ. ವಾಯೋಶ್ಚ ಪ್ರಕೃತಿಶ್ಚೈವ ಜಯೋ ಭಕ್ತೈವ ನಾಣ್ಯಥ ಅಂತ ಗೀತಾ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಮಾತಿದೆ. ಈ ವಾಯು ಅಂದರೆ ಪ್ರಾಣಾಯಾಮದಿಂದ ನಾವು ವಾಯುವನ್ನು ಗೆಲ್ತೀವಲ್ಲ, ಅದು ವಾಯು ಜಯ. ಮತ್ತು ಪ್ರಕೃತಿಯ ಜಯ, ಬಲಿಷ್ಠವಾದ ಪ್ರಕೃತಿಯನ್ನು ಗೆಲ್ಲಬೇಕು ಅಂದರೆ ಭಕ್ತಿಯಿಂದ ಸಾಧ್ಯ ಆಗ್ತದೆ. ಅವನು ಪ್ರಸನ್ನನಾಗಬೇಕು, ಆವಾಗ ಕಾಮಕ್ರೋಧಾದಿಗಳನ್ನು ಗೆಲ್ಲುವ ಸಾಧ್ಯ ಅಂತ ಅದರ ತಾತ್ಪರ್ಯ.
ಮುಂತೆ ಹೀಗೆ ಆ ಭಗವಂತ ತಾನು ಪ್ರಸನ್ನನಾದಾಗ ಮಾತ್ರ ತನ್ನ ಸಾಮರ್ಥ್ಯದಿಂದ ತನ್ನ ರೂಪವನ್ನು ವ್ಯಕ್ತ ಮಾಡ್ತಾನಂತೆ. ಅಥೋನಂತೇನ ಹಿ ತಥಾಲಿಂಗಂ ಅಂತ ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯದ 2ನೇ ಪಾದದ 27ನೇ ಸೂತ್ರದಲ್ಲಿ ಅದನ್ನ ವರ್ಣಿಸ್ತಾರೆ. ನಿತ್ಯಾವ್ಯಕ್ತೋಪಿ ಭಗವಾನ್, ಅವ್ಯಕ್ತತೆ ಅನ್ನೋದು ಅವನ ಸ್ವಭಾವ. ಆದರೆ ನಿಜ ಶಕ್ತಿ ತನ್ನ ಶಕ್ತಿಯಿಂದ ನಮಗೆ ತೋರಿಸ್ಕೋತಾನಷ್ಟೇ. ನಮ್ಮ ಶಕ್ತಿಯಿಂದ ಏನು ಅವನು ಒಲಿದು ನಮಗೆ ಕಾಣುವುದಲ್ಲ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಲ್ಲಿ ವರ್ಣನೆ ಮಾಡ್ತಾರೆ. ಶ್ರವಣಾದಿ ತ್ರಯೋತ್ಪನ್ನ ದೃಷ್ಟೈವ ಸ್ವೇಚ್ಛೆಯ ಹರಿಹಿ ಪ್ರಸನ್ನೋ ಮುಕ್ತಿದೋ ನಿತ್ಯಂ ಅನ್ಯಥಾ ನ ಕಥಂಚನ. ನ್ಯಾಯ ವಿವರಣದ ಮಾತು. ಶ್ರವಣಾದಿ ತ್ರಯ, ಶ್ರವಣ, ಮನನ, ಧ್ಯಾನ ಇವಂತೂ ಮಾಡಲೇಬೇಕು. ವ್ಯಾಖ್ಯಾನ ಇತ್ಯಾದಿಗಳು ಇನ್ನೂ ಹೆಚ್ಚಿಂದು. ಅದನ್ನೆಲ್ಲ ಮಾಡಿದಾಗ ಅವನಿಗೆ ನಮಗೆ ಸಾಕ್ಷಾತ್ಕಾರ ಆಗ್ತದೆ. ಅವನ ಸಾಕ್ಷಾತ್ಕಾರ, ದೃಷ್ಟಿ ಅಂದರೆ ಸಾಕ್ಷಾತ್ಕಾರ. ಆಗ ಭಗವಂತ ಪ್ರಸನ್ನನಾಗ್ತಾನೆ, ಮುಕ್ತಿಯನ್ನು ಕೊಡ್ತಾನೆ. ನಿತ್ಯಂ ಅನ್ಯಥಾ ನ ಕಥಂಚನ. ಯೇಷಾಂ ಸಯೇವ ಭಗವಾನ್ ದಯೇದನಂತಹ ಸರ್ವಾತ್ಮನ ಶ್ರಿತಪದೋ ಯದಿ ನಿರ್ವೇಲೀಕಂ ತೇವೈ ವಿದಂತ್ಯತಿ ತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀಹಿ ಸ್ವಸೃಗಾಲ ಭಕ್ಷ್ಯೇ. ಭಾಗವತದ ಮತ್ತೊಂದು ಶ್ಲೋಕ. ಇದನ್ನೆಲ್ಲ ನಮ್ಮ ಗುರುಗಳಾದಂಥ ಸಕ್ರಿಯಾಚಾರ್ಯರು, ದಿವಂಗತರಾದವರು ಅದನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಅನುಸಾರವಾಗಿ ಅನಾಯಾಸವಾಗಿ ಹೇಳುವಂತಾಗಿದೆ ಅಷ್ಟೆ. ಮುಂದಿನ ವಿಷ್ಣು ಸಹಸ್ರನಾಮ ಪ್ರವಚನದಲ್ಲಿ ಅವ್ರನ್ನ ಮತ್ತೊಂದ್ಸರಿ ಸ್ಮರಣೆ ಮಾಡ್ಕೊಳ್ಳೋಣ. ಪ್ರಸನ್ನಾತ್ಮ ಅನ್ನೋದನ್ನು ನೋಡುವಾಗ, ಈಗ ಸುಪ್ರಸಾದ ಅನ್ನೋದನ್ನು ನೋಡುವಾಗಲೂ ಅವ್ರನ್ನ ನೆನಪು ಮಾಡ್ಕೊಂಡಿದ್ದೀವಿ. ಮೊನ್ನೆ ಅವ್ರು ಗತಿಸಿದ್ರು. ಪ್ರಸನ್ನಾತ್ಮ ಅನ್ನೋದನ್ನ ಮತ್ತೊಂದ್ಸರಿ ಅವ್ರನ್ನ ನೆನಪಿಸ್ಕೊಂಡು ಅವ್ರಿಗೆ ಅದನ್ನ ಅರ್ಪಣೆ ಮಾಡೋಣ. ಯಾರಿಗೆ ಭಗವಂತ ದಯೆ ತೋರಿಸ್ತಾನೋ ಅವರು ಈ ದೇವಮಾಯೆಯನ್ನು ಗೆಲ್ಲಬಲ್ಲರು. ಇನ್ಯಾರೋ ನೈಷಾ ಮಮಾಹಮಿತಿ ಧೀಹಿ ಸ್ವಸೃಗಾಲ ಭಕ್ಷ್ಯ, ನರಿ ನಾಯಿ ತಿಂದು ಹೋಗಬೇಕಾದ ಈ ದೇಹವನ್ನು ನಾನೇ ಅಂತ ತಿಳಿದು ಯಾರು ಭ್ರಮಿಸಿರ್ತಾರೆ ಅವರಿಗೆ ಭಗವಂತನ ದಯೆ ಹೇಗೆ ಸಿಗಬೇಕು? ಇದು ನಾನು ಅನೇಕ ಬಾರಿ ಅನ್ಕೊಳ್ಳೋದು. ಇದನ್ನು ಹಿಂದೆನೂ ಕೂಡ ಹೇಳಿದ್ದೇನೆ. ನಾನೇ ದೇಹ ಅಂತ ತಿಳ್ಕೊಂಡವ್ರ ಸ್ಥಿತಿಯು, ನನ್ನ ದೇಹ ನನ್ನದು, ನಾನೇ ದೇಹ ಅಲ್ಲ ಅಂತ ತಿಳ್ಕೊಂಡವ್ರದ್ದು ಸ್ಥಿತಿ ಒಂದೇ ಇರ್ತದೆ. ನಮಗೆ ಶಾಸ್ತ್ರ ಗೊತ್ತಿದೆ, ಗಾಢವಾದ ನಂಬಿಕೆಯೂ ಇದೆ, ನಾನು ದೇಹ ಅಲ್ಲ ಅಂತ ಗೊತ್ತಿದೆ. ಆದರೆ ನಾನೇ ದೇಹ ಅಂತ ತಿಳಿದವರಿಗೂ, ದೇಹ ನನ್ನದು ಅಂತ ತಿಳಿದವರಿಗೂ, ನಾನು ದೇಹ ಅಲ್ಲ ಅಂತ ತಿಳಿದವರಿಗೂ ಆಚರಣೆಯಲ್ಲಿ ಏನು ವ್ಯತ್ಯಾಸ ಇದೆ? ಇಬ್ರು ನಡೆಯೋದು ಹಾಗೆ ನಡೀತೀವಿ. ಮತ್ತೆ ಏವಮೇವೇಶ ಸಂಪ್ರಸಾದೋ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂ ಜ್ಯೋತಿ ಉಪಸಂಪದ್ಯ ತೇನ ಸ್ವರೂಪೇಣ ಅವಿನಿಷ್ಪದ್ಯತೆ ಸ ಪುರುಷಃ. ಭಗವಂತನ ಪರಮ ಪ್ರಸಾದವನ್ನು ಹೊಂದಿ ಅಲ್ಲಿ ನೈಜ ಆನಂದವನ್ನು ಅನುಭವಿಸ್ತಾನೆ ಅಂತ ಛಾಂದೋಗ್ಯ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ. ಏವಂ ಸಮ್ಯಕ್ ಪ್ರಸಾದೇನ ವಿಷ್ಣೋರ್ ಮುಕ್ತೋಪಿಯೋಪರಃ ಯಂ ಪ್ರಾಪ್ಯತೆ ನಿಜಾನಂದಂ ಆಪ್ನುವಂತಿ ಸಕೇಶವಃ. ಮುಕ್ತನಾಗಿ ಆಮೇಲೆ ಅವನನ್ನು ಹೊಂದಿ ನಿಜಾನಂದವನ್ನು ಹೊಂದುತ್ತಾನೆ ಅಂತ. ನಯಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾಃ ಗುರವೋ ಜನಾ ಸ್ವಯಂ ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸಃ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಅವನು ಎಷ್ಟು ಪ್ರಸಾದ ಮಾಡ್ತಾನೆ ಭಗವಂತ. ಇದನ್ನು ಸತ್ಯವ್ರತ ರಾಜ ಮತ್ಸ್ಯರೂಪಿ ಭಗವಂತನನ್ನು ಸ್ತೋತ್ರ ಮಾಡಿ ಹೇಳ್ತಾನಂತೆ. ತುಂಬಾ ಸುಂದರವಾದ ಮಾತು. ಅನ್ಯೇಚ ದೇವಾಹ ಗುರವೋ ಜನ ಸ್ವಯಂ. ನಮ್ಗೆ ಈ ಜಗತ್ತಿನಲ್ಲಿ ನಮ್ಮ ಗಂಡ ಇದ್ದಾರೆ, ನಮ್ಮ ಗುರುಗಳಿದ್ದಾರೆ, ಏನೋ ಬೇಕಾದ ಜನ ಗುರು ಹಿರಿಯರು ಇರ್ತಾರೆ, ತಂದೆ ತಾಯಿಂದರು ಎಲ್ಲರೂ. ನಾವು ಎಷ್ಟು ಸೇವೆ ಮಾಡಿದ್ರು, ಏನು ಸಾಧನೆ ಮಾಡಿದ್ರು, ಅವ್ರು ನಮಗೆ ಎಷ್ಟು ಅನುಗ್ರಹ ಮಾಡೋರಿದ್ದಾರೆ, ಏನು ಪ್ರಸಾದ ಮಾಡೋರಿದ್ದಾರೆ. ಯತ್ ಪ್ರಸಾದ ಅಯುತಲೇಶ ಭಾಗಮನ್ಯೇ ನ. ಆ ಭಗವಂತನ ಅನುಗ್ರಹ ಏನಿದೆ ಅದನ್ನು ಒಂದು 10,000 ಭಾಗ ಮಾಡಿದ್ರು ಅದರಲ್ಲಿ ಒಂದು ಭಾಗದ ಅನುಗ್ರಹವನ್ನು ಕೂಡ ಇವ್ರು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪಾಲಿನಷ್ಟು ಪ್ರಸಾದವನ್ನು ಕೂಡ ಅವ್ರು ಮಾಡಲಾರರು ಅಂತ ಅದ್ರ ತಾತ್ಪರ್ಯ. ಅಂಥ ನಿನ್ನನ್ನು ತ್ವಾಂ ಶರಣಂ ಪ್ರಪದ್ಯೆ, ನಿನ್ನನ್ನು ನಾನು ಶರಣ ಹೋಗ್ತೀನಿ ಅಂತ ಅಲ್ಲಿ ಭಾಗವತದಲ್ಲಿ ಬರುವಂಥ ಒಂದು ಮಾತು. ರಾಗದ್ವೇಷ ವಿಯುಕ್ತೈಸ್ತು ವಿಷಯ ಇಂದ್ರಿಯಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದ ಮಚ್ಚಿ ಗಚ್ಚತಿ ಅಂತ ಭಗವದ್ಗೀತಾದಲ್ಲಿ ಬರುವಂಥ ಒಂದು ಮಾತು. ನಾವು ಮನಃಪ್ರಸನ್ನತೆಯನ್ನು ಯಾವಾಗ ಪಡಿತೀವಿ ಅಂದರೆ ರಾಗದ್ವೇಷಗಳನ್ನು ಕಳ್ಕೋಬೇಕು, ಎಲ್ಲ ವಿಷಯಗಳನ್ನು ನಿಗ್ರಹಿಸ್ಕೋಬೇಕು. ಆಗ ಮಾಡಿದಾಗ ನಮಗೆ ಪ್ರಸಾದ ಅಂದರೆ ಮನಃಪ್ರಸಾದ ಸಿಗ್ಲಿಕ್ಕೆ ಸಾಧ್ಯ. ಅದನ್ನು ಭಗವಂತನೇ ನಮ್ಗೆ ಕೊಡಬೇಕು ಅಂತ ಅದರ ತಾತ್ಪರ್ಯ.
ಯದ್ಯಪಿ ಇಂದ್ರಿಯಜಯೇ ಪರೋಕ್ತಃ ಪ್ರತ್ಯಾಹಾರಾದಿ ಸಾಧಾರಣ ಪ್ರಯತ್ನ ನ ಸಾಧನಂ. ಕೇವಲ ನಾವು ಧ್ಯಾನ ಈ ಧ್ಯಾನ ಧಾರಣ ಪ್ರತ್ಯಾಹಾರ ಇತ್ಯಾದಿಗಳನ್ನು ಮಾಡಿದ್ರಿಂದ ಸಿಗಬೇಕಾದ್ದೆಲ್ಲವೂ ಸಿಗೋದಿಲ್ಲ. ಅದು ಭಗವಂತನ ಅನುಗ್ರಹದಿಂದಲೇ ಆ ಮನಃಪ್ರಸಾದ ಸಿಗಬೇಕು, ಸತ್ವಗುಣದಿಂದ ಸಿಗಬೇಕು ಅಂತ ಅದರ ತಾತ್ಪರ್ಯ. ಏಚೈವ ಸಾತ್ವಿಕಾಭಾವಾಃ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ. ಸತ್ವಗುಣದ ಪ್ರಭಾವ, ರಜೋಗುಣದ ಪ್ರಭಾವ, ತಮೋಗುಣದ ಪ್ರಭಾವ ಅದೆಲ್ಲವೂ ಭಗವಂತನಿಂದಲೇ ಸಿಗಬೇಕು. ಇಲ್ಲಿ ಸತ್ವಗುಣದ ಪ್ರಭಾವ ನಮಗೆ ಭಗವಂತನಿಂದಲೇ ಸಿಗಬೇಕು ಅಂತನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ಸತ್ಯಸಂಧ ಸ್ವಾಮಿಗಳು ಹೇಳಿದ್ದನ್ನು ಇಲ್ಲಿ ಸಗರಿಯಾಚಾರ್ಯ ಉಲ್ಲೇಖ ಮಾಡಿದ್ದಾರೆ. ನಾವು ಅದನ್ನು ಪ್ರತ್ಯೇಕವಾಗಿ ಮುಂದೆ ನೋಡ್ತೇವೆ. ಭೂಮಾ ಸಂಪ್ರಸಾದ ಅಧ್ಯುಪದೇಶಾತ್, ಅಲ್ಲಿ ಪ್ರಸಾದ ಅಂದರೆ ಸುಖ ಅನ್ನೋ ಅರ್ಥವನ್ನು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಪ್ರಸನ್ನತೆಗೆ ಕಾರಣವಾದಂಥ ಸುಖವಿದ್ದವನು, ಭಗವಂತನ ಆನಂದ ಈ ಜಗತ್ತಿಗೆ ಆಧಾರ. ಭಗವಂತ ಆನಂದ ಸ್ವರೂಪ ಆಗಿರೋದ್ರಿಂದ ಜಗತ್ತೆಲ್ಲವೂ ಕೂಡ ನಡೆದಿದೆ. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಆನಂದ ರೂಪನಾಗಿಲ್ಲದೆ ಹೋದರೆ ಈ ಜಗತ್ತು ಏನು ಮುನ್ನಡೀತಿತ್ತು, ಏನು ಕೆಲಸ ಮಾಡ್ತಿತ್ತು ಅನ್ನೋದೆಲ್ಲ ಶಾಸ್ತ್ರ ನಮಗೆ ವರ್ಣನೆ ಮಾಡಿ ತೋರಿಸಿದೆ. ಅಂಥ ಅಪರಿಮಿತವಾದ ಆನಂದ ಒಂದು. ಆ ಆನಂದದ ತುಣುಕನ್ನೇ ನಾವು ಕೂಡ ಎಲ್ಲರೂ ಅನುಭವಿಸೋದು. ತಸ್ಯೈವ ಆನಂದಸ್ಯ ಮಾತ್ರಾಂ ಉಪಜೀವಂತಿ ಅನ್ಯೇ, ನಮ್ಮಂಥವರೆಲ್ಲರೂ ಕೂಡ ಹೀಗೆ ಅಂಥ ಪ್ರಸನ್ನತೆ ಉಳ್ಳವನು, ಆನಂದ ಉಳ್ಳವನು ಅಂತ ಈಗ ಅದರ ತಾತ್ಪರ್ಯವನ್ನು ಕೂಡ ಹೇಳ್ತಾರೆ. ಪ್ರಸಾದ ಅನ್ನೋದಕ್ಕೆ ಸುಖ ಅಂತಲೇ ಅರ್ಥ ಹೇಳಿದ್ದಾರೆ. ಶೋಭನವಾದ ಸುಖ ತಾನು ಇದ್ದವನು, ತನ್ನ ಭಕ್ತರಿಗೂ ಕೂಡ ಅದನ್ನು ಕೊಡುವವನು ಅಂತ ಈಗ ಅದರ ತಾತ್ಪರ್ಯ. ಸುಪ್ರ ಆಸಾದಯತೆ ನೋಡಿ, ಹಿಂದೆ ಸದಿಲು ವಿಶರಣಗತ್ಯವ ಧಾತನೇಶು ಇಟ್ಕೊಂಡ್ವಲ್ಲ ನಾವು. ಸುಪ್ರಾಂತೀತಿ ಸುಪ್ರಾಹ ಜ್ಞಾನಪೂರ್ಣಾಹ ಜ್ಞಾನಿನಃ. ಚೆನ್ನಾಗಿ ಪ್ರಾಂತಿ ತಿಳ್ಕೊಳ್ಳುವವರು, ಭಗವಂತನನ್ನು ತಿಳ್ಕೊಳ್ಳುವವರು ಯಾರು? ಜ್ಞಾನಿಗಳು. ಪ್ರಾಪೂರ್ಣೆ ಅಂತ ಧಾತು. ಸುಪ್ರ ಅಂತಿದೆಯಲ್ಲ, ಪ್ರ ಅನ್ನೋದು ಬರೇ ಉಪಸರ್ಗ ಅಲ್ಲ, ಧಾತುವು ಕೂಡ. ಹೀಗೆ ಜ್ಞಾನದಿಂದ ಪೂರ್ಣರಾದವರನ್ನು ಆಸಾದಯತೆ, ಮೋಕ್ಷಕ್ಕೆ ಏರಿಸ್ತಾನೆ. ಇದು ನಮ್ಮಲ್ಲಿ ಹೇಗೆ ಅಂದ್ರೆ, ನಾವು ಕೆಳಗೆ ನಿಂತಾಗ ಯಾರೋ ಒಬ್ಬರನ್ನ ಮೇಲೆ ಏರಿಸ್ತೇವೆ. ಯಾಕೆಂದ್ರೆ ಮೇಲೆ ಹೋಗಿ ಕರ್ಕೊಳ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಮೇಲಿದ್ರೆ ಕರ್ಕೋತೇವೆ, ಏರಿಸ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಒಂದ ನಾವು ಮೇಲಿರ್ಬೇಕು, ಒಂದ ಕೆಳಗಿರ್ಬೇಕು. ಭಗವಂತ ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಇಲ್ಲಿಂದ ಏರಿಸ್ತಾನೆ, ಅಲ್ಲಿಂದ ಎಳ್ಕೋತಾನೆ, ಕೈ ಹಿಡಿದು ಕರ್ಕೋತಾನೆ. ಅದನ್ನೇ ಹಸ್ತಯೋಹ ಆದದಿತ ಅಂತ ಹೇಳೋದು. ಮುಕ್ತಿಂ ಗಮಯಂತಿ ಅಂತ ಹೀಗೆ ಅರ್ಥ. ಆ ಜ್ಞಾನಿಗಳಲ್ಲಿ ಹೀಗೆ ಅವನು ಪ್ರಸನ್ನನಾಗ್ತಾನೆ. ಅವರು ಅವನಿಗೆ ಹರೇಸ್ತು ಪ್ರತಿಮಾ ಪ್ರಾಜ್ಞಾ, ಜ್ಞಾನಿಗಳೆಲ್ಲರೂ ಕೂಡ ಭಗವಂತನ ಪ್ರತಿಮೆ ಇದ್ದಂತೆ. ಅವರೊಳಗಿದ್ದು ನಮಗೆ ಜ್ಞಾನವನ್ನು ಕೊಡ್ತಾನೆ. ತೇಷು ಸೀದತಿ ವಿಶೇಷ ಸನ್ನಿಹಿತೋ ಭವತಿ ಇತಿ ಸುಪ್ರಸಾದ. ಸುಪ್ರೈಹಿ ಜ್ಞಾನಿಭಿ ಸಾಧಯತಿ ಅಜ್ಞಾನಂ ಅವಸಾದಯತಿ. ಸುಪ್ರಗಳು ಅಂದರೆ ಜ್ಞಾನಿಗಳಾದ ಮಹಾತ್ಮರು, ಅವರಿಂದ ಅವಸಾದಯತಿ ಅಜ್ಞಾನವನ್ನು ನಾಶ ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ ಅಂತ ಹೀಗಾದ್ರ ಅರ್ಥ. ಸುಪ್ರಸಾದ ಅಂದರೆ ಎಲ್ಲ ಕಡೆ ಇರುವವನು ಅಂತನೂ ಅದಕ್ಕೆ ಅರ್ಥ ಇದೆ. ಎಲ್ಲ ಕಡೆ ಇರುವವನು ಅಂತ. ಆಸಾದಯತಿ ಶದಿಲು ವಿಶರಣ ಗತಿ ಅಂತ ಅರ್ಥ. ಅದಕ್ಕೆ ಗತಿ ಅಂದರೆ ಎಲ್ಲ ಕಡೆ ಇರೋದು. ನಮ್ಮದು ಗತಿ ಅಂದರೆ ಸೀಮಿತವಾದ ಗತಿ. ಒಂದು ಕಡೆ ಇವತ್ತು ಇಲ್ಲಿದ್ರೆ ನಾಳೆ ಮತ್ತೊಂದು ಕಡೆ, ಅಲ್ಲಿದ್ರೆ ಇಲ್ಲಿಲ್ಲ, ಇಲ್ಲಿದ್ರೆ ಅಲ್ಲಿಲ್ಲ ನಾವು. ಆದರೆ ಭಗವಂತನ ಗತಿ ಹಾಗಲ್ಲ. ಅವನದು ಎಲ್ಲ ಕಡೆಯೂ ಕೂಡ ವ್ಯಾಪ್ತವಾದಂತಹ ಗತಿಯೇ. ಆದ್ದರಿಂದ ಅವನು ಸುಪ್ರಸಾದ ಅಂತ ಹೀಗೆ ಕರೆಸ್ಕೊಂಡಿದ್ದಾನೆ. ಜ್ಞಾನ ಭಕ್ತಿಗಳಿಂದ ಪೂರ್ಣರಾದಂತಹ ಸುಪ್ರ ಅನಿಸ್ಕೊಂಡಿರುವ ದೇವತೆಗಳನ್ನು ಕೂಡ ಪ್ರಳಯ ಕಾಲದಲ್ಲಿ ಸಾಧಯತಿ ವಿಶರಣ, ಸದಧಾತುವಿಗೆ ವಿಶರಣ ನಾಶ ಮಾಡೋದು ಅಂತನೂ ಅರ್ಥ ಇದೆ. ಅದನ್ನು ನಾಶ ಮಾಡ್ತಾನೆ, ಅವರನ್ನ ಪ್ರಳಯ ಕಾಲದಲ್ಲಿ ಅವನು ಕೂಡ ಅವ್ರ ಗತಿಗೆ ತಲುಪಿಸ್ತಾನೆ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಶುಕ್ಲಾಂಬರಧರಂ ವಿಷ್ಣು ಪ್ರಸನ್ನ ವದನಂ ಧ್ಯಾಯೇತ್ ಅನ್ನೋ ಶ್ಲೋಕದಲ್ಲೆಲ್ಲ ಆ ಪ್ರಸನ್ನಾತ್ಮರಾದಂತಹ ಭಗವಂತನನ್ನೇ ವರ್ಣನೆ ಮಾಡಿದ್ದು ನಮಗೆ ಕಾಣಿಸ್ತದೆ. ಇದಿಷ್ಟನ್ನು ನಾವು ಹೀಗೆ ಸುಪ್ರಸಾದ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜ್ಞಾನಿಗಳು ಮಾಡಿದ ಉಲ್ಲೇಖಗಳನ್ನು, ಮುಖ್ಯವಾಗಿ ಗುರುಗಳಾದ ಸಗ್ರಿಯಾಚಾರ್ಯರು ಮಾಡಿದ ಉಲ್ಲೇಖಗಳನ್ನು ನೋಡಿದ್ದೀವಿ. ಮುಂದೆ ಶಾಂಕರ ಭಾಷ್ಯದಲ್ಲಿ ಹೀಗಿದೆ, ಅದನ್ನು ನೋಡೋಣ. ಒಳ್ಳೆಯ ಪ್ರಸನ್ನತೆಯಿಂದ ಕೂಡಿದವನು
ಅಪಕಾರಿಗಳಾದ ಶಿಶುಪಾಲಾದಿಗಳಿಗೂ ಮೋಕ್ಷ ಕೊಟ್ಟವ. ನಮ್ಮಲ್ಲಿ ಭಕ್ತಿಯಿಂದಲೇ ಕೊಡ್ತಾನೆ. ಅದರಲ್ಲೂ ಶಿಶುಪಾಲನ ದುಷ್ಟ ಜೀವ ಇತ್ತು, ಅದಕ್ಕೆ ದುರ್ಗತಿ, ಸಜ್ಜೀವಕ್ಕೆ ಸದ್ಗತಿ. ಶಾಂಕರ ಭಾಷ್ಯದಲ್ಲಿ ಹೇಳಿದ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ತಮಕ್ರತುಂ ಪಶ್ಯತಿ ವೀತರು ಶೋಕಃ ಧಾತು ಪ್ರಸಾದಾಂತ್ ಮಹಿಮಾನಮಾತ್ಮನಃ ಅಕ್ರತುಂ ವೀತ ಶೋಕಃ ಧಾತು ಪ್ರಸಾದ. ಧಾತ ಅಂದರೆ ಭಗವಂತ, ಸಕಲ ಪ್ರಪಂಚವನ್ನು ಧರಿಸಿರುವ ಭಗವಂತ. ಅವನ ಪ್ರಸಾದಾತ್ ಅನುಗ್ರಹದಿಂದ ಈ ಶ್ವೇತಾಶ್ವತರ ಉಪನಿಷತ್ತು ಹೇಳುವಂತೆ ವೀತ ಶೋಕ ದುಃಖವನ್ನೆಲ್ಲ ಕಳ್ಕೊಂಡು ಆ ಭಗವಂತನನ್ನು ಕಾಣ್ತಾನೆ ಅಂತ ಹೀಗೆ ಬಂದು ಇಲ್ಲಿ ವೀತ ಶೋಕ ದುಃಖವನ್ನು ಕಳ್ಕೊತಾನೆ ಅನ್ನುವ ಅರ್ಥವನ್ನು ಸುಪ್ರಸಾದ ಅನ್ನೋ ಶಬ್ದ ಹೇಳಿದೆ. ದುಃಖವನ್ನ ಅವಸಾದಯತಿ ಅಂತ ಬಂದಿದೆ ಅಲ್ಲಿ ಹಿಂದೆ. ಆಮೇಲೆ ಅವನನ್ನ ಭಗವಂತನ ಹೋಗಿ ತಲುಪ್ತಾನೆ ಅಂತನೂ ಕೂಡ ಆಸಾದಯತಿ ಅನ್ನೋ ಶಬ್ದ ಹೇಳಿದೆ. ಪ್ರಸಾದ ಪರಮತ್ವಾಚ ಸುಪ್ರಸಾದ ಪ್ರಕೀರ್ತಿತಃ. ಹೀಗೆ ಸುಪ್ರಸಾದ ಅಂತನೂ ನಾಮಕ್ಕೆ ಸಂಬಂಧಪಟ್ಟಂತೆ ಅರ್ಥ ನಾವು ನೋಡೋದು. ಇನ್ನು ಮುಂದೆ ಸತ್ಯಸಂಧ ಸ್ವಾಮಿಗಳು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಹೆಚ್ಚು ಕಡಿಮೆ ನಾವು ಅಲ್ಲಿ ಅದನ್ನು ನೋಡಿದಾಗಿದೆ. ಶೋಭನಃ ಮೋಕ್ಷಜನಕೀಭೂತಃ ಪ್ರಸಾದ ಯಸ್ಯ ಇತಿ ಸುಪ್ರಸಾದ. ಯಾರ ಅನುಗ್ರಹದಿಂದ ಮೋಕ್ಷವೇ ಸಿಗ್ತದ ಅಂಥ ಪ್ರಸಾದವುಳ್ಳವನೇ ಸುಪ್ರಸಾದ ಅಂತ ಹೀಗಾದ್ರ ಅರ್ಥ. ಪ್ರಸೀದತಿ ಅನೇನೆ ಇತಿ ಪ್ರಸಾದ ಸುಖಂ ಸುಷ್ಟು ಪ್ರಸಾದೋ ಯಸ್ಯೇತಿವ. ಸುಖ ಇದ್ರೆ ಹೊರಗಡೆ ಪ್ರಸನ್ನತೆ, ಅದರಿಂದ ಪ್ರಸಾದ ಅನ್ನೋ ಶಬ್ದಕ್ಕೆ ಸುಖ ಅಂತನೂ ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ಹೇಳಿದ್ದಾರೆ. ಅದನ್ನ ಸಗ್ರಿಯಾಚಾರ್ಯ ತಗೊಂಡಿದ್ದಾರೆ. ಹೀಗೆ ಅನುಗ್ರಹ ಕೊಡುವವನು, ನಮಗೆ ಅನುಗ್ರಹ ಮಾಡುವವನು, ಮತ್ತೆ ಶ್ರೇಷ್ಠವಾದಂಥ ಸುಖವುಳ್ಳವನು ಕೂಡ. ಹೀಗೆ ಎರಡು ಅರ್ಥಗಳನ್ನು ಸತ್ಯಸಂಧ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಇಲ್ಲಿಗೆ ಆ ಸುಪ್ರಸಾದ ಅನ್ನುವ ನಾಮದ ವಿವರಣ, ವ್ಯಾಖ್ಯಾನ ಮತ್ತೆ ಬೃಹತಿ ಅದನ್ನು ವ್ಯಾಖ್ಯಾನ ಮಾಡಿದ ಬಗೆಯನ್ನು ಕೂಡ ನಾವು ನಿನ್ನೆ ಮತ್ತು ಇವತ್ತು ನೋಡಿದ್ದೀವಿ. ಅದು ತುಂಬ ಸುಂದರವಾದಂತಹ ಶಬ್ದ. ಜ್ಞಾನಿಗಳಾದವರು ಆ ಮಂತ್ರ ಹೇಳುವಂತೆ ವಿವಿಧ ರೀತಿಯಿಂದ ನಿನ್ನನ್ನು ಸ್ತೋತ್ರ ಮಾಡುವ ಶಕ್ತಿ ಇದ್ದವರು. ಅವರು ನಿನ್ನನ್ನು ಹಾಗೆ ಸ್ತೋತ್ರ ಮಾಡಿದಾಗ ಅವರು ಸ್ತೋತ್ರವನ್ನು ಸ್ವೀಕಾರ ಮಾಡಿ ಪ್ರೀತಿಯಿಂದ ಅವ್ರನ್ನ ಕೈಯಲ್ಲಿ ಎತ್ತಿ ಹಿಡಿತೆ, ಅವ್ರ ದುಃಖವನ್ನು ನಾಶ ಮಾಡ್ತೆ, ಅಜ್ಞಾನವನ್ನು ನಾಶ ಮಾಡ್ತೆ, ಮುಂದೆ ಅವರನ್ನ ಸದ್ಗತಿಗೂ ಕೂಡ ನೀನು ತಲುಪ್ತೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇಧಯಾನ ಬಹುನಾಶ್ರುತೇನ ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ ಅಂತ ಹೀಗೆ ಬಂದಿರೋದ್ರಿಂದ ಯಾರನ್ನ ಅವರ ಸಾತ್ವಿಕ ಸ್ವಭಾವ, ಅವರ ಭಕ್ತಿಯನ್ನು ಗಮನಿಸಿ ಭಗವಂತ ಸ್ವೀಕಾರ ಮಾಡ್ತಾನ, ಅವನು ಮುಕ್ತಿಯನ್ನು ಪಡೆದಾನೆ ಹೊರತು ಇನ್ನು ನಮ್ಮ ಪ್ರವಚನ, ನಮ್ಮ ಮೇಧಾಶಕ್ತಿ, ನಮ್ಮ ವಿಮರ್ಶಾ ಶಕ್ತಿಗೆ ಭಗವಂತ ಏನು ಒಲಿಯುವವನಲ್ಲ ಅಂತ ಅನ್ನೋದನ್ನ ನಾವು ಕಳೆದ ದಿವಸ ನೋಡಿದ್ದೀವಿ. ಹೀಗೆ ಕೃಷ್ಟಿ ಮತ್ತು ಚರ್ಷಣೆ ಅನ್ನೋ ಶಬ್ದದಿಂದ ಜ್ಞಾನಿಗಳಿಗೆ ಏನು ಮಹತ್ವ ಅಂತ ಅನ್ನೋದನ್ನೆಲ್ಲ ಇಲ್ಲಿ ನಾವು ನೋಡಿದ್ದೀವಿ. ಜ್ಞಾನಿಗಳಾದ ಪ್ರಜೆಗಳನ್ನು ಭಗವಂತ ಹೇಗೆ ಬಾಚಿ ತಬ್ಕೋತಾನೆ. ಜ್ಞಾನಿ ತ್ವಾತ್ಮಯೋಮಯ ಮತಂ ಅಂತ ಭಗವದ್ಗೀತಾದಲ್ಲಿ ಅವನು ಹೇಳಿದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅದರ ಜೊತೆಗೆ ಸುಪ್ರಸಾದ ಅನ್ನುವ ನಾಮದ ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವೆನ್ನ ಶ್ರೀಕೇಶನೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.